ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ನಿನ್ನೆ ಎರಡನೇ ಹಂತ ಮತ್ತು ಕೊನೆಯ ಹಂತದ ಮತದಾನಗಳು ಮುಗಿತು. ಮತದಾನಗಳು ಮುಗಿದ ಒಂದು ತಾಸಿನ ಅವಧಿಯಲ್ಲಿ ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಶುರುವಾಯಿತು. ಸೊ ನಿಮಗೆ ಗೊತ್ತಿರೋ ಹಾಗೆ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಅದು ಯಾವತ್ತೂ ಸಹ ಬಿಜೆಪಿ ಪರ, ಮೋದಿಯ ಪರ ಒಂದು ರೀತಿಯಾದಂತಹ ಎಂಜಲು ಮಾಧ್ಯಮಗಳಾಗಿರೋದು ನಿಮಗೆಲ್ಲ ಗೊತ್ತಿದೆ. ಗುಲಾಮಗಿರಿಗೆ ಇಳಿದು ಗೋಧಿ ಮಾಧ್ಯಮ ಅಂತ ಹಣೆಪಟ್ಟಿಯನ್ನು ಕಟ್ಕೊಂಡು ಅವುಗಳು ಏನೋ ಮಾಡ್ಕೊಂಡಿರ್ತವೆ ಪಾಪ ಬಿಜೆಪಿನ ಮೆಚ್ಚಿಸೋದಕ್ಕೆ, ಮೋದಿಯನ್ನ ಮೆಚ್ಚಿಸೋದಕ್ಕೆ. ಸೊ ಆ ರೀತಿಯಲ್ಲಿಯೇ ಸರ್ವೆ ರಿಸಲ್ಟ್ಗಳನ್ನು ಸಹ ಕೊಟ್ಟಿದ್ದಾವೆ, ಎಕ್ಸಿಟ್ ಪೋಲ್ ಸರ್ವೆ ರಿಸಲ್ಟ್ಗಳು. ನಾನು ಯಾಕೆ ಅವುಗಳನ್ನು ಟೀಕೆ ಮಾಡ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಮೊದಲಿಗೆ ಯಾವ್ಯಾವ ಸರ್ವೆ ಕಂಪನಿಗಳು ಅಥವಾ ಚಾನೆಲ್ಗಳು ಏನು ಸರ್ವೆಯನ್ನ ಕೊಟ್ಟಿದ್ದಾವೆ, ಎಕ್ಸಿಟ್ ಪೋಲ್ ಅನ್ನು ಏನು ಕೊಟ್ಟಿದ್ದಾರೆ, ಮುಖ್ಯವಾಗಿ ಕೆಲವು ಸರ್ವೆ ಕಂಪನಿಗಳ ಬಗ್ಗೆ ಮಾತಾಡ್ತೀನಿ. ಆನಂತರ ಮಹಾಗಠಬಂಧನ್ ಪರವಾಗಿ ಕೊಟ್ಟಿರುವಂತಹ ಒಂದು ಸರ್ವೆ ಬಗ್ಗೆಯೂ ಸಹ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ ನಂತರ ಈ ಗೋಧಿ ಮಾಧ್ಯಮದ ಕಥೆಯನ್ನು, ಈ ಹಿಂದೆ ಎಕ್ಸಿಟ್ ಪೋಲ್ಗಳ ಇತಿಹಾಸವನ್ನು, ಅದರಲ್ಲೂ ವಿಶೇಷವಾಗಿ ಬಿಹಾರದ ಎಕ್ಸಿಟ್ ಪೋಲ್ಗಳಲ್ಲಿ ಏನಾಯ್ತು, ಆಕ್ಚುಯಲ್ ರಿಸಲ್ಟ್ ಏನಾಯ್ತು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ನಿಮಗೆ ಮೊದಲೇ ಹೇಳ್ದಂಗೆ ನಿನ್ನೆ ಸಂಜೆಗೆ ಎಕ್ಸಿಟ್ ಪೋಲ್ಗಳು ಬರೋಕ್ ಶುರುವಾಯಿತು. ಸೊ ಮೊದಲನೇಗೆ ನಾವು ನೋಡೋದಾದ್ರೆ ಚಾಣಕ್ಯ ಅನ್ನುವಂತಹ ಒಂದು ಸರ್ವೆ ಕಂಪನಿ, ಸರ್ವೆ ಸಂಸ್ಥೆ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ ಪ್ರಕಾರ ಎನ್ ಡಿ ಅಷ್ಟೆಲ್ಲ ಒಳ ಜಗಳ ಇದ್ದು ಮೋದಿ ನಿತೀಶ್ ಕುಮಾರ್ ವೇದಿಕೆನೇ ಹಂಚ್ಕೊಳ್ಳಿಲ್ಲ. ಅಷ್ಟೆಲ್ಲ ಜನ, ಯುವ ಜನತೆ ಅದರಲ್ಲೂ ವಿಶೇಷವಾಗಿ ನಿತೀಶ್ ಕುಮಾರ್ ವಿರುದ್ಧ ಇದ್ದರೂ ಸಹ ಈ ಚಾಣಕ್ಯ ಅನ್ನುವಂತಹ ಸಂಸ್ಥೆಗೆ 130ರಿಂದ 138 ಸ್ಥಾನಗಳು, ಅಂದ್ರೆ ಮೆಜಾರಿಟಿ 122, ಅದನ್ನು ದಾಟಿ 16-18 ಸೀಟುಗಳು ಹೆಚ್ಚಿಗೆ ಬರುತ್ತೆ ಎನ್ ಡಿ ಎಗೆ ಅನ್ನುವಂತಹ ಸರ್ವೆಯನ್ನ ಚಾಣಕ್ಯ ಅನ್ನುವಂತಹ ಸಂಸ್ಥೆ ಕೊಟ್ಟಿದೆ. ಮಹಾಗಠಬಂಧನ್ಗೆ 100ರಿಂದ 108 ಸೀಟುಗಳು ಬರಬಹುದು ಅಂತ ಹೇಳ್ತಾ ಇದೆ. ಜನ್ ಸುರಾಜ್ ಪಕ್ಷಕ್ಕೆ 1 ಸೀಟು ಬರಲ್ಲ ಅಂತ ಚಾಣಕ್ಯ ಅನ್ನುವಂತಹ ಕಂಪನಿ ಅಥವಾ ಸಂಸ್ಥೆ, ಸಮೀಕ್ಷಾ ಸಂಸ್ಥೆ ಹೇಳ್ತಾ ಇದೆ. ಆ ನಂತರ ದೈನಿಕ್ ಭಾಸ್ಕರ್ ಅನ್ನುವಂತಹ ಒಂದು ಸಂಸ್ಥೆ, ಚಾನಲ್, ಅವರು ಕೊಟ್ಟಿರುವಂತಹ ಸರ್ವೆ ಪ್ರಕಾರ ಎನ್ ಡಿ ಎಗೆ 145ರಿಂದ 160 ಸೀಟ್ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಸ್ವೀಪ್ ತರ, ಕ್ಲೀನ್ ಸ್ವೀಪ್ ತರ. ಮಹಾಗಠಬಂಧನ್ಗೆ ಕೇವಲ 73ರಿಂದ 91 ಸೀಟು ಬರಬಹುದಂತೆ. ಜನ್ ಸುರಾಜ್ ಪಕ್ಷಕ್ಕೆ 0ಯಿಂದ 3ರ ನಡುವೆ ಏನಾದರೂ ಬಂದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ ಅನ್ನುವಂತಹದ್ದು ದೈನಿಕ್ ಭಾಸ್ಕರ್ ಅವರ ಲೆಕ್ಕಾಚಾರ. ಆ ನಂತರ ಪೀಪಲ್ಸ್ ಇನ್ಸೈಟ್ ಅನ್ನುವಂತಹ ಇನ್ನೊಂದು ಸಂಸ್ಥೆ, ಆ ಸಂಸ್ಥೆ ಕೊಟ್ಟಿರುವ ಸಂಖ್ಯೆಗಳು ಸಹ ಎನ್ ಡಿ ಎಗೆ ಸ್ಪಷ್ಟ ಬಹುಮತ, 133ರಿಂದ 148ರವರೆಗೆ ಬಂದ್ಬಿಡುತ್ತೆ. ಮಹಾಗಠಬಂಧನ್ ಕೇವಲ 87ರಿಂದ 102 ಸೀಟ್ ಪಡ್ಕೊಳ್ಳಬಹುದು. ಜನ್ ಸುರಾಜ್ ಪಕ್ಷ 0ಯಿಂದ 2 ಸೀಟುಗಳು ಪಡೆದರೆ ದೊಡ್ಡ ವಿಚಾರ ಅಂತ ಪೀಪಲ್ಸ್ ಇನ್ಸೈಟ್ ಅನ್ನುವಂತಹ ಒಂದು ಸಂಸ್ಥೆ ಹೇಳ್ಕೊಳ್ತಿದೆ. ಆ ನಂತರ ನ್ಯೂಸ್ 18, ಅಂಬಾನಿಯ ನ್ಯೂಸ್ ಚಾನಲ್, ನ್ಯೂಸ್ 18 ಹೇಳ್ತಾ ಇದೆ ಅದೇ ರಾಗ 140ರಿಂದ 150 ಬರುತ್ತೆ ಎನ್ ಡಿ ಎಗೆ. ಮಹಾಗಠಬಂಧನ್ಗೆ 85ರಿಂದ 95 ಬರಬಹುದು. ಜನ್ ಸುರಾಜ್ ಪಕ್ಷಕ್ಕೆ 0ಯಿಂದ 5ರವರೆಗೆ ಏನು ಬೇಕಾದ್ರೂ ಬರಬಹುದು ಅಂತ ನ್ಯೂಸ್ 18 ಹೇಳ್ತಾ ಇದೆ. ಇನ್ನು ಪೀಪಲ್ಸ್ ಪಲ್ಸ್ ಅನ್ನುವಂತಹ ಇನ್ನೊಂದು ಸಂಸ್ಥೆ ಹೇಳ್ತಾ ಇದೆ ಎನ್ ಡಿ ಎಗೆ ಬಹುಮತ ಸಿಗುತ್ತೆ, 133ರಿಂದ 159ರವರೆಗೆ ಹೋಗಬಹುದು. ಮಹಾಗಠಬಂಧನ್ ನಿಮಗೆ 75ರಿಂದ 101 ಸೀಟ್ ಪಡ್ಕೊಳ್ಳಬಹುದು. ಈ ಜನ್ ಸುರಾಜ್ ಪಕ್ಷ 0ಯಿಂದ 5ರ ನಡುವೆ ಎಲ್ಲಾದರೂ ಒಂದು ಕಡೆ ಇರಬಹುದು ಅಂತ ಅದು ಹೇಳ್ಕೊಳ್ತಾ ಇದೆ. ಇನ್ನು ಕೊನೆಯದಾಗಿ ಮ್ಯಾಟೈಸ್ ಅನ್ನುವಂತಹ ಇನ್ನೊಂದು ಸಂಸ್ಥೆ, ಸರ್ವೆ ಸಂಸ್ಥೆ, ಅದು ಹೇಳ್ತಾ ಇದೆ 147ರಲ್ಲಿ ಸ್ಟಾರ್ಟ್ ಆಗುತ್ತೆ, 167ರವರೆಗೆ ಹೋಗ್ಬಿಡಬಹುದು. ಎಲ್ಲಿಗೆ? ಒಂದು ಆಲ್ಮೋಸ್ಟ್ ಸ್ವೀಪ್ ತರ. ಮಹಾಗಠಬಂಧನ್ 70ರಿಂದ 90 ಸೀಟುಗಳಿಗೆ ಅಷ್ಟೇ ಸೀಮಿತ ಆಗುತ್ತೆ. ಈ ಜನ್ ಸುರಾಜ್ ಪಕ್ಷ ಪ್ರಶಾಂತ್ ಕಿಶೋರ್ದು 0ಯಿಂದ 2ರ ನಡುವೆ 1-2 ಬಂದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಕೊಳ್ತಿದೆ. ನಾನು ಯಾಕೆ ಇವುಗಳನ್ನ ವಿರೋಧಿಸ್ತಾ ಇದ್ದೀನಿ ಅಥವಾ ಇವುಗಳು ಯಾವತ್ತು ಎಕ್ಸಿಟ್ ಪೋಲ್, ಅದರಲ್ಲೂ ವಿಶೇಷವಾಗಿ ಬಿಹಾರದ ಎಕ್ಸಿಟ್ ಪೋಲ್ಗಳನ್ನ ನಾನು ಹೆಚ್ಚಾಗಿ ನಂಬೋದಿಲ್ಲ ಅಂತಂದ್ರೆ, ಈ ಹಿಂದಿನ ಇತಿಹಾಸವನ್ನ ನೋಡಿದಾಗ ಈ 2020ರಲ್ಲಿ ಒಂದು ಚುನಾವಣೆ ಆಗಿತ್ತಲ್ಲ, ವಿಧಾನಸಭಾ ಚುನಾವಣೆಗಳು ಕಳೆದ ಬಾರಿ ಬಿಹಾರದಲ್ಲಿ, ಆ ಸಂದರ್ಭದಲ್ಲಿ ಎಲ್ಲ ಸುದ್ದಿ ಸಂಸ್ಥೆಗಳು, ಸರ್ವೆ ಸಂಸ್ಥೆಗಳು ಎಲ್ಲವೂ ಸಹ ಮಹಾಗಠಬಂಧನ್ ಈಸಿಯಾಗಿ ಸರ್ಕಾರ ರಚನೆ ಮಾಡುವಷ್ಟು ಸೀಟು ಗೆದ್ದು ಬಿಡುತ್ತೆ, ಎನ್ ಡಿ ಎಗೆ ಸೋಲು ಅಂತ ಹೇಳ್ಕೊಂಡಿದ್ವು. ಆದ್ರೆ ರಿಸಲ್ಟ್ ಉಲ್ಟಾ ಆಯ್ತು. ಮತ್ತೆ 2024ರ ಲೋಕಸಭಾ ಚುನಾವಣೆಯನ್ನು ಗಮನಿಸಿದಾಗ್ಲೂ ಅಷ್ಟೇನೆ,
ಇಡೀ ದೇಶದಲ್ಲಿ NDA 400 ಅಂಕಿಗಳನ್ನ ದಾಟ್ಬಿಡುತ್ತೆ. ಅಬ್ ಕಿ ಬಾರ್ 400 ಪಾರ್ ಅಂತ ಮೋದಿ ಹೇಳಿದ ಡೈಲಾಗ್ ಅನ್ನ, ಬಿಜೆಪಿ ಹೇಳಿದ ಡೈಲಾಗ್ ಅನ್ನ ಅಕ್ಷರಶಃ ಅದೇ ಸಂಖ್ಯೆಗಳನ್ನ ತೋರಿಸಿದ್ರು. ಆದ್ರೆ ಕೊನೆಗೇನಾಯ್ತು? NDA 280 ಪ್ಲಸ್ ಬರೋದಕ್ಕೆ ಸುಸ್ತಾಗಿ ಹೋಯ್ತು. ಬಿಜೆಪಿ ಬಹುಮತದಿಂದ ದೂರ ಉಳ್ಕೊಳ್ತು. 240ಕ್ಕೆ ನಿಂತೋಯ್ತು. 272 ಬಹುಮತ. ಅಲ್ಪಸಂಖ್ಯಾತ ಅಲ್ಪ ಮತದ ಸರ್ಕಾರ ಬರೋ ರೀತಿಯಲ್ಲಿ ಆಗೋಯ್ತದು. ಈಗ ಮೋದಿ ಸರ್ಕಾರ ಇರುವಂತಹದ್ದು ಬೇರೆ ಬೇರೆ ಪಕ್ಷಗಳ ಸಪೋರ್ಟಿನ ಆಧಾರದ ಮೇಲೆ, ಬೆಂಬಲದ ಆಧಾರದ ಮೇಲೆ. ಸೊ ಇದು ಇವರ ಟ್ರ್ಯಾಕ್ ರೆಕಾರ್ಡ್. ಉತ್ತರ ಪ್ರದೇಶದಲ್ಲಿ ಬಿಜೆಪಿ 80ರಲ್ಲಿ 65, 68ರವರೆಗೆ ತೆಗೆದುಕೊಂಡು ಬಿಡುತ್ತೆ ಅಂತೆಲ್ಲ ಹೇಳಿದ್ರು. ಕೊನೆಗೆ 37ಕ್ಕೆ ಬಂದು ನಿಂತ್ಕೋಬೇಕಾಯ್ತು. 37ಕ್ಕೆ ಬಂದು ನಿಂತ್ಕೋಬೇಕಾಯ್ತು NDA ಉತ್ತರ ಪ್ರದೇಶದಲ್ಲಿ, ಲೋಕಸಭೆಯಲ್ಲಿ. ಸೊ ಎಕ್ಸಿಟ್ ಪೋಲ್ಗಳು ಅಷ್ಟು ನಿಖರವಾಗಿರಲ್ಲ. ಆದ್ರೆ ಈ ಮಾಧ್ಯಮಗಳ ಮನಸ್ಥಿತಿ ಇದೆಯಲ್ಲ, ಬಿಜೆಪಿ ಗುಲಾಮಗಿರಿ ಮನಸ್ಥಿತಿ, ಮೋದಿ ಗುಲಾಮಗಿರಿ ಮನಸ್ಥಿತಿ, ಅವುಗಳನ್ನ ನೋಡಿದಾಗ ನಮಗೆ ಅವುಗಳ ಬಗ್ಗೆ ಒಂದಷ್ಟು ವಿವರಿಸೋಣ ಅಂತ ಅನ್ಸುತ್ತೆ. ಅದರ ಜೊತೆಗೆ ಯಾವುದೋ ಒಂದು ಸಂಸ್ಥೆ ಕೊಟ್ಟಿದೆ ಮಹಾಗಠಬಂಧನ್ ಸರ್ಕಾರ ರಚನೆ ಆಗುತ್ತೆ ಅದಂತ ಕೊನೆಯಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಇವರು ಹೇಳ್ತಿರುವಂತಹ ಇದೇ ನಂಬರ್ಗಳು ಬಂದರೂ ಬರಬಹುದು. ಕಾರಣ ನಿಮಗೆ ಚೆನ್ನಾಗೇ ಗೊತ್ತಿದೆ. ವೋಟ್ ಚೋರಿ ಅನ್ನುವಂಥದ್ದು ಏನೇನೋ ಆರೋಪಗಳಿದೆ. ಎಲೆಕ್ಷನ್ ಕಮಿಷನ್ ಸಹ NDA ಮೈತ್ರಿಯ ಭಾಗ. ಜ್ಞಾನೇಶ್ ಕುಮಾರ್ ಗುಪ್ತಾ ಎಲೆಕ್ಷನ್ ಚೀಫ್ ಕಮಿಷನರ್, ಅವರು ಸಹ NDAದ ಭಾಗ ಆಗಿರೋದ್ರಿಂದ ಅಲ್ಲಿ ಅವರಿಗೆ ಗೆಲುವನ್ನು ತಂದು ಕೊಡ್ತಾರೆ NDAಗೆ ಅನ್ನುವ ಆರೋಪಗಳನ್ನ ಮೊದಲಿನಿಂದಲೂ ಸಹ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಸೊ ಈ ಎಕ್ಸಿಟ್ ಪೋಲ್ಗಳು ನಿಜ ಸುಳ್ಳು ಅನ್ನೋದನ್ನ ಹೇಳುವಾಗ್ಲೂ ಸಹ ನನಗೆ ಭಯ ಆಗುತ್ತೆ. ಯಾಕೆ ಅಂದ್ರೆ ಈ ಎಲೆಕ್ಷನ್ ಕಮಿಷನ್ ಅನ್ನುವಂತಹ ಒಂದು ಅಸ್ತ್ರ ಮೋದಿ ಬಳಿ ಇದೆಯಲ್ಲ, ಅಮಿತ್ ಶಾ ಬಳಿ ಇದೆಯಲ್ಲ, ಹಾಗಾಗಿ ಭಯ ಆಗುತ್ತೆ. ಸೊ ಏನೇ ಆಗ್ಲಿ, ಇದು ಎಕ್ಸಿಟ್ ಪೋಲ್. ಆಕ್ಚುಯಲ್ ರಿಸಲ್ಟ್ಸ್ ನವೆಂಬರ್ 14ನೇ ತಾರೀಕು ಬರುತ್ತೆ. ಇನ್ನು ಕೊನೆಯದಾಗಿ ಒಂದೇ ಒಂದು ಸರ್ವೆ ಕಂಪನಿ, ಲೋಕಲ್ ಸರ್ವೆ ಕಂಪನಿ, ಬಿಹಾರದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿರುವಂತಹ ಕಂಪನಿ ಹೇಳ್ತಾ ಇದೆ ಅಲ್ಲಿ ಮಹಾಗಠಬಂಧನ್ ರಚನೆ ಮಾಡುತ್ತೆ ಸರ್ಕಾರ ಅಂತ. ಅವ್ರು ಯಾರು ಅಂದ್ರೆ ಜೆರ್ನೋ ಮಿರರ್ ಅನ್ನುವಂತಹ ಒಂದು ಸರ್ವೆ ಸಂಸ್ಥೆ ಹೇಳ್ತಾ ಇದೆ NDAಗೆ 100ರಿಂದ 110 ಸ್ಥಾನಗಳು ಮಾತ್ರ ಬರುತ್ತೆ, ಮಹಾಗಠಬಂಧನ್ಗೆ 130ರಿಂದ 140 ಸ್ಥಾನಗಳು ಬರುತ್ತೆ ಅನ್ನುವಂಥದ್ದನ್ನ ಈ ಜೆರ್ನೋ ಮಿರರ್ ಅನ್ನುವಂತಹ ಒಂದು ಸಂಸ್ಥೆ ಹೇಳ್ಕೊಳ್ತಿದೆ. ಇನ್ನು ಲೋಕಲ್ ಅಲ್ಲಿ ಸುಮಾರು ಸಣ್ಣ ಪುಟ್ಟ ಸರ್ವೆಗಳೆಲ್ಲ ಮಹಾಗಠಬಂಧನ್ ಗೆಲ್ಲುತ್ತೆ ಅಂತ ಹೇಳ್ತಿದೆ. ಬಟ್ ಅದ್ಯಾವುದೂ ಸಹ ದೊಡ್ಡ ಅಧಿಕೃತವಾದಂತಹ ಸರ್ವೆ ಸಂಸ್ಥೆ ಅಲ್ಲ, ಹಾಗಾಗಿ ನಾನು ತಗೊಂಡಿಲ್ಲ ಅದನ್ನ. ಆದ್ರೆ ಈ ಸಂಸ್ಥೆ ಜೆರ್ನೋ ಮಿರರ್ ಒಂದಷ್ಟು ಹೆಸರು ಮಾಡಿರುವಂತಹ ಸಂಸ್ಥೆ, ಒಂದಷ್ಟು ಎಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಸರ್ವೆಗಳನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ಜೆರ್ನೋ ಮಿರರ್ ಅನ್ನುವಂಥದ್ದನ್ನು ತಗೊಂಡಿದ್ದೀನಿ. ಅದು ಮಹಾಗಠಬಂಧನ್ ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂತಹ ರೀತಿಯಲ್ಲಿ ಒಂದು ಎಕ್ಸಿಟ್ ಪೋಲ್ ಅನ್ನ ಕೊಟ್ಟಿದ್ದೆ. ಇದನ್ನು ಸಹ ಅನುಮಾನದಿಂದಲೇ ನಾವು ನೋಡಬೇಕಾಗತ್ತೆ. ಯಾಕೆಂದ್ರೆ 14ನೇ ತಾರೀಕು ಆಕ್ಚುಯಲ್ ರಿಸಲ್ಟ್ಸ್ ಬರುತ್ತೆ. ಅವಾಗ ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ ಈ ಎಕ್ಸಿಟ್ ಪೋಲ್ಗಳಿಗೆ. ಬಟ್ ಜನರ ಕುತೂಹಲ ಮತ್ತು ಒಂದು ಲೆಕ್ಕಾಚಾರ, ಯಾರು ಗೆಲ್ಲಬಹುದು, ಏನಾಗಬಹುದು ಅನ್ನುವಂತಹ ರಾಜಕೀಯವಾಗಿ ಆಸಕ್ತಿ ಇರುವಂತಹವರಿಗೆ ಈ ಎಕ್ಸಿಟ್ ಪೋಲ್ಗಳು ಬಹಳ ಆಸಕ್ತಿಯನ್ನು ಕೆರಳಿಸ್ತವೆ. ಅವರು ಆಸಕ್ತಿಯಿಂದ ಕೇಳಿಸ್ಕೊಳ್ತಾರೆ, ನೋಡ್ತಾರೆ ಸಹ. ಸೊ ಇದಿಷ್ಟು ಎಕ್ಸಿಟ್ ಪೋಲ್ ಕುರಿತಾಗಿ ನಿಮಗೆ ಕೊಡಬಹುದಾದಂತಹ ಮಾಹಿತಿ, ವಿವರಗಳು. ಅದರ ಜೊತೆಗೆ ಸೆಕೆಂಡ್ ಫೇಸ್ ಅಥವಾ ಅಂತಿಮ ಹಂತದಲ್ಲಿ ಆಗಿರುವ ಮತದಾನ ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಈ ಸಮಯಕ್ಕೆ, ಈ ವಿಡಿಯೋ ಮಾಡೋ ಸಮಯಕ್ಕೆ 67.14%. ಅದು ರಾತ್ರಿ ಒಂದಷ್ಟು ಆಗಿ ಮತ್ತೆ ಚೇಂಜ್ ಆಗಿ ಇವತ್ತು ಚೇಂಜ್ ಆಗಬಹುದು. 70ರವರೆಗೆ ಹೋಗಬಹುದು, 70% ವರೆಗೆ ಅಂತ ಹೇಳಲಾಗ್ತಿದೆ. 70%ಗೆ ಹೋದ್ರೆ ಅದು ರೆಕಾರ್ಡ್ ಬ್ರೇಕಿಂಗ್. ಫಸ್ಟ್ ಫೇಸ್ ಅಲ್ಲಿ 64% ಬಂದಾಗಲೇ ರೆಕಾರ್ಡ್ ಬ್ರೇಕಿಂಗ್. ಇಲ್ಲಿಯವರೆಗೆ ಯಾವತ್ತೂ ಆಗಿರ್ಲಿಲ್ಲ ಅಷ್ಟೊಂದು ವೋಟಿಂಗ್. ಈಗ 70%, ಅಷ್ಟು ದೊಡ್ಡ ಅಂತರ ಬಂದಿದೆ. ಕಳೆದ ಬಾರಿ ಕೇವಲ 57% 2020ರಲ್ಲಿ. ಸೊ ಯಾರಿಗೆ ಹೋಗಿದೆ ಆ ಹೆಚ್ಚಿನ ಮತಗಳು ಗೊತ್ತಿಲ್ಲ. ಇಟ್ಸ್ ಗೋಟ್ ಬಿ ಇಂಟ್ರೆಸ್ಟಿಂಗ್ ರಿಸಲ್ಟ್ ಡೇ. ಸೊ ನವೆಂಬರ್ 14ನೇ ತಾರೀಕು ನಿಮ್ಮ ಮುಂದೆ ಆಗಾಗ ಬಂದು ಒಂದಷ್ಟು ಅಪ್ಡೇಟ್ಗಳನ್ನು ಕೊಡುವಂತಹ, ಒಟ್ಟಾರೆಯಾಗಿ ಸಂಜೆ ಒಟ್ಟಾರೆ ಫಲಿತಾಂಶಗಳನ್ನ ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ನಾನು ಖಂಡಿತ ಮಾಡ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.